ಇಂದಿನ ಕಥೆಗೆ ಶೀರ್ಷಿಕೆ ಹಿರೋಶಿಯ ಪ್ರಯಾಣದ ಪ್ರಶಾಂತತೆ. ಹಿಂದೊಮ್ಮೆ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಚಂಚಲ ಮನಸ್ಸಿನ ಯುವಕ ಹಿರೋಶಿ ಅಂತಃಶಾಂತಿಗಾಗಿ ಹಾತೊರೆಯುತ್ತಿದ್ದ. ಅವನ ಅನ್ವೇಷಣೆಯು ಅವನನ್ನು ಏಕಾಂತ ಪರ್ವತದ ಮೇಲೆ ಬುದ್ಧಿವಂತ ಮುದುಕನ ಬಳಿಗೆ ಕರೆದೊಯ್ಯಿತು. ಪ್ರಯಾಣವು ಪ್ರಯಾಸದಾಯಕವಾಗಿತ್ತು, ಆದರೆ ಹಿರೋಶಿಯ ನಿರ್ಣಯವು ಮೇಲುಗೈ ಸಾಧಿಸಿತು. ದೇವಾಲಯವನ್ನು ತಲುಪಿದ ನಂತರ ಅವರು ಪ್ರಶಾಂತ ವೃದ್ಧ ಸನ್ಯಾಸಿಯನ್ನು ಭೇಟಿಯಾದರು ಮತ್ತು ಮಾರ್ಗದರ್ಶನವನ್ನು ಕೋರಿದರು. ನನ್ನ ಮನಸ್ಸನ್ನು ಖಾಲಿ ಮಾಡಲು ಮತ್ತು ನನ್ನೊಳಗೆ ಶಾಂತಿಯನ್ನು ಕಂಡುಕೊಳ್ಳಲು ನಾನು ಬಯಸುತ್ತೇನೆ. ನೀವು ನನಗೆ ಕಲಿಸಬಹುದೇ? ಹಿರೋಶಿ ಗೌರವದಿಂದ ನಮಸ್ಕರಿಸಿ ಕೇಳಿದರು. ಸನ್ಯಾಸಿ ತಿಳುವಳಿಕೆಯ ನಗುವಿನೊಂದಿಗೆ ಹಿರೋಶಿಯನ್ನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಆಹ್ವಾನಿಸಿದನು. ಮನಸ್ಸನ್ನು ಖಾಲಿ ಮಾಡಲು ತಾಳ್ಮೆ, ಶಿಸ್ತು ಮತ್ತು ಆತ್ಮಾವಲೋಕನದ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು. ಸನ್ಯಾಸಿಯ ಮಾರ್ಗದರ್ಶನದಲ್ಲಿ ಹಿರೋಶಿ ತನ್ನ ತರಬೇತಿಯನ್ನು ಪ್ರಾರಂಭಿಸಿದನು. ಮೊದಲ ಪಾಠವೆಂದರೆ ಸಾವಧಾನತೆ. ಹರಿಯುವ ಸ್ಟ್ರೀಮ್ ಮೂಲಕ ಅವರು ತೀರ್ಪು ಇಲ್ಲದೆ ವೀಕ್ಷಿಸಲು ಕಲಿತರು. ಅವರ ಆಲೋಚನೆಗಳು ಸ್ಟ್ರೀಮ್ನ ಪ್ರವಾಹಗಳಂತೆ ಕೆಲವೊಮ್ಮೆ ಸೌಮ್ಯವಾಗಿ, ಕೆಲವೊಮ್ಮೆ ಪ್ರಕ್ಷುಬ್ಧವಾಗಿರುತ್ತವೆ ಎಂದು ಅರಿತುಕೊಂಡರು. ಎರಡನೇ ಪಾಠ ದಿ ಆರ್ಟ್ ಆಫ್ ಲೆಟ್ಟಿಂಗ್ ಗೋ. ಚೆರ್ರಿ ಬ್ಲಾಸಮ್ ಮರದೊಂದಿಗೆ ಉದ್ಯಾನದಲ್ಲಿ ತೆರೆದುಕೊಂಡಿತು. ಹಿರೋಶಿ ಗಾಳಿಗೆ, ಮರವು ಸುಂದರವಾದ ಹೂವುಗಳ ಶರಣಾಗತಿಗೆ ಸಾಕ್ಷಿಯಾದರು. ಬಾಂಧವ್ಯಗಳನ್ನು ಬಿಡುಗಡೆ ಮಾಡುವ ಮೌಲ್ಯವನ್ನು ಕಲಿತರು. ಸವಾಲುಗಳು ಹುಟ್ಟಿಕೊಂಡವು, ಆದರೆ ಸನ್ಯಾಸಿಯ ಸೌಮ್ಯ ಮಾರ್ಗದರ್ಶನವು ಮೇಲುಗೈ ಸಾಧಿಸಿತು. ಚಂಡಮಾರುತದಲ್ಲಿ ಹಿರೋಶಿ ಆಂತರಿಕ ಚಂಡಮಾರುತಗಳನ್ನು ಅಳವಡಿಸಿಕೊಳ್ಳುವ ಬುದ್ಧಿವಂತಿಕೆಯನ್ನು ಕಂಡುಹಿಡಿದನು. ಪ್ರತಿರೋಧವಿಲ್ಲದೆ ಆಲೋಚನೆಗಳನ್ನು ಗಮನಿಸಿದನು. ವಾರಗಳು ತಿಂಗಳಾಗುತ್ತಿದ್ದಂತೆ ಹಿರೋಶಿ ಪ್ರತಿ ಕ್ಷಣದ ಸರಳತೆಯಲ್ಲಿ ಸಾಂತ್ವನವನ್ನು ಕಂಡುಕೊಂಡರು. ಜಾಗರೂಕತೆಯಿಂದ ಅವನು ತನ್ನ ಸುತ್ತಲಿನ ಸೂಕ್ಷ್ಮ ಸೌಂದರ್ಯವನ್ನು ಸ್ವೀಕರಿಸಿದನು. ಅವರ ಪ್ರಯಾಣದ ಪರಾಕಾಷ್ಠೆಯು ಆಂತರಿಕ ಶಾಂತತೆಯ ಆಳವಾದ ಅರ್ಥವನ್ನು ತಂದಿತು. ನಿಜವಾದ ಶಾಂತಿಯು ಆಲೋಚನೆಗಳ ಅನುಪಸ್ಥಿತಿಯಲ್ಲಿ ಅಲ್ಲ, ಆದರೆ ಅವುಗಳನ್ನು ಮೀರಿದ ಅರಿವಿನಲ್ಲಿದೆ ಎಂದು ಸನ್ಯಾಸಿ ಅವನಿಗೆ ನೆನಪಿಸಿದರು. ತನ್ನ ಹಳ್ಳಿಗೆ ಹಿಂದಿರುಗಿದ ಹಿರೋಶಿ ಸ್ಫೂರ್ತಿಯ ಮೂಲವಾದರು. ಸಾವಧಾನತೆ, ಬಿಡುವುದು ಮತ್ತು ಆಂತರಿಕ ಶಾಂತಿಯ ಬೋಧನೆಗಳನ್ನು ಹಂಚಿಕೊಳ್ಳುತ್ತಾರೆ. ಹಿರೋಶಿಯ ಬುದ್ಧಿವಂತಿಕೆಯು ಹರಡುತ್ತಿದ್ದಂತೆ ದೂರದ ದೇಶಗಳ ಜನರು ಅವನ ಮಾರ್ಗದರ್ಶನವನ್ನು ಹುಡುಕಿದರು. ಅವರ ಜೀವನದ ಮುಸ್ಸಂಜೆಯಲ್ಲಿ ಚೆರ್ರಿ ಹೂವಿನ ಮರದ ಕೆಳಗೆ ಅವರು ತಮ್ಮ ಪ್ರಯಾಣವನ್ನು ಪ್ರತಿಬಿಂಬಿಸಿದರು. ಪ್ರಶಾಂತವಾದ ನಗುವಿನೊಂದಿಗೆ ಹಿರೋಶಿ ತನ್ನ ಕಣ್ಣುಗಳನ್ನು ಮುಚ್ಚಿದನು. ತನ್ನ ಸುತ್ತಲೂ ಗಾಳಿ ಮತ್ತು ಹೂವುಗಳನ್ನು ಅನುಭವಿಸಿದನು. ಮನಸ್ಸನ್ನು ಖಾಲಿ ಮಾಡುವುದು ಜೀವನದೊಂದಿಗೆ ನೃತ್ಯ ಎಂದು ಅವರು ತಿಳಿದಿದ್ದರು. ಶರಣಾಗತಿ, ಸ್ವೀಕಾರ ಮತ್ತು ಆಳವಾದ ಆಂತರಿಕ ಶಾಂತಿಯ ನಿರಂತರ ಪ್ರಯಾಣ. ಆದ್ದರಿಂದ ಹಿರೋಶಿಯ ಕಥೆಯು ಪ್ರಪಂಚದಾದ್ಯಂತ ಪ್ರತಿಧ್ವನಿಸಿತು. ಅವರ ಮನಸ್ಸಿನಲ್ಲಿ ಅವರು ತಮ್ಮ ಆಲೋಚನೆಗಳನ್ನು ಖಾಲಿ ಮಾಡುವ ಮತ್ತು ಮಿತಿಯಿಲ್ಲದ ಶಾಂತಿಯನ್ನು ಕಂಡುಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನು ನೆನಪಿಸುತ್ತದೆ. ಹಿರೋಶಿಯೊಂದಿಗೆ ಈ ಪ್ರಯಾಣವನ್ನು ಆರಂಭಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ.